ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಗಗನ್ HR ಜೀನಿಯಸಿಂದ. ಸೊ ನಿಮಗಾಗಿ ಇವತ್ತು ಹೊಸ ಜಾಬ್ ಅಪ್ಡೇಟ್ ತೊಗೊಂಬಂದಿದ್ದೀನಿ. ಇದು ಯಾವುದೇ ಥರ ಕಾಂಟ್ರಾಕ್ಟ್ ಪೊಸಿಷನ್ಸ್ ಅಲ್ಲ, ಇದು ಪರ್ಮನೆಂಟ್ ಸ್ಟಾಫಿಂಗು. ಸೊ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಹೈರಿಂಗ್ ನಡೀತಿದೆ, ಅದ್ರ ರಿಲೇಟೆಡು ನಾನು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ. ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಇದೇ ತಿಂಗಳು 9ನೇ ತಾರೀಕು ಆಗಿರೋದ್ರಿಂದ ಬೇಗ ಯಾರೆಲ್ಲ BSc ನರ್ಸಿಂಗ್ ಮುಗಿಸಿದಿರೋ, MBBS ಮುಗಿಸಿದಿರೋ, ಅಥವಾ ಲ್ಯಾಬ್ ಟೆಕ್ನಿಷಿಯನ್ ರೋಲ್ ಇದೆ ಅಲ್ಲಿ, ಸೊ ಯಾರೆಲ್ಲ ಮುಗಿಸಿದಿರೋ ಅವ್ರು ಹೋಗಿ ವಾಕ್ ಇನ್ ಡ್ರೈವ್ ಕೊಡ್ಬೋದು. ಸೊ ನಾನು ನಿಮಗೆ ಇಲ್ಲಿ ಜಾಬ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಅದ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಫಸ್ಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಹೈರಿಂಗ್ ಅಲ್ಲಿ ಟೋಟಲ್ ಪೋಷನ್ಸ್ ಇರೋದು 22 ಪೋಷನ್ಸ್ ಇದೆ. ಲೊಕೇಶನ್ ಇಂದಿರಾನಗರ್, ಬ್ಯಾಂಗ್ಳೂರ್ ಹತ್ರ ಇದೆ. ಅದಾದ್ಮೇಲೆ ಮೆಡಿಕಲ್ ಆಫೀಸರ್ ಪೋಸ್ಟ್, ಮೆಡಿಕಲ್ ಆಫೀಸರ್ ಇರೋದು. ಸೊ ಆಫೀಸರ್ಸ್ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ನಾವು ಮಾತಾಡೋದಾದ್ರೆ ಮೆಡಿಕಲ್ ಆಫೀಸರು 9 ಪೋಷನ್ಸು, ನರ್ಸಿಂಗ್ ಸ್ಟಾಫು 6, ಲೋಕಲ್ ಲ್ಯಾಬ್ ಟೆಕ್ನಿಷಿಯನ್ಸು 2 ಪೋಷನ್ಸ್ ಇದೆ. ಆಮೇಲೆ ಜೂನಿಯರ್ ಅಸಿಸ್ಟೆಂಟ್ ರೋಲ್ ಇದೆ, ಅಲ್ಲಿ ಟೋಟಲ್ 6 ಪೋಷನ್ಸ್ ಇದೆ. ನಾವು ಇಲ್ಲಿ ಏಜ್ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದ್ರೆ ಮೆಡಿಕಲ್ ಆಫೀಸರ್ಗೆ ಮ್ಯಾಕ್ಸಿಮಮ್ 60 ವರ್ಷ ಏಜ್ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ನರ್ಸಿಂಗ್ ಸ್ಟಾಫು, ಲ್ಯಾಬ್ ಟೆಕ್ನಿಷಿಯನ್ನು, ಆಮೇಲೆ ಜೂನಿಯರ್ ಅಸಿಸ್ಟೆಂಟ್ಗೆ ತಲಾ 35 ವರ್ಷ 35 ವರ್ಷ ಮ್ಯಾಕ್ಸಿಮಮ್ ಏಜ್ ಕ್ರೈಟೀರಿಯಾ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಆಮೇಲೆ ನಾವು ಎಜುಕೇಷನ್ ಕ್ರೈಟೀರಿಯಾ ಬಗ್ಗೆ ಅಲ್ಲಿ ಮಾತಾಡೋದಾದರೆ ಮೆಡಿಕಲ್ ಆಫೀಸರ್ಗೆ MBBS ಕಂಪ್ಲೀಟ್ ಆಗಿರಬೇಕು. ಆಮೇಲೆ ನರ್ಸಿಂಗ್ ಸ್ಟಾಪ್ ಮಾಡಿದವರಿಗೆ BSc ನರ್ಸಿಂಗು GNM ಕಂಪ್ಲೀಟ್ ಆಗಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಲ್ಯಾಬ್ ಟೆಕ್ನಿಷಿಯನ್ಗೆ 10th ಮುಗ್ದಿರಬೇಕು, ಡಿಪ್ಲೊಮಾ ಇರಬೇಕು, ಆ್ಯಂಡ್ PUC ಮುಗ್ದಿರಬೇಕು, ಅವರೆಲ್ಲ ಅಪ್ಲೈ ಮಾಡ್ಬೋದು. ಜೂನಿಯರ್ ಅಸಿಸ್ಟೆಂಟ್ ರೋಲ್ಗೂ, ಹೆಲ್ತ್ ಅಸಿಸ್ಟೆಂಟ್ ರೋಲ್ಗೂ 10th ಅಥವಾ ಡಿಪ್ಲೊಮಾ ಮುಗ್ದಿರಬೇಕು. ಸೊ ಇದು ನಿಮಗೆ ಎಜುಕೇಷನ್ ಕ್ರೈಟೀರಿಯಾ ಆಗಿರುತ್ತೆ. ಇನ್ನು ನಾವು ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ಮೆಡಿಕಲ್ ಆಫೀಸರ್ಗೆ, ಅಂದರೆ ಮೆಡಿಕಲ್ ಆಫೀಸರ್ ಯಾರೆಲ್ಲ MBBS ಮುಗಿಸಿರ್ತಾರೆ ಅವರಿಗೆ 60,000 ಅಂದರೆ 60,000ವರೆಗೂ ಸ್ಯಾಲ್ರಿ ಪ್ಯಾಕೇಜ್ ಇದೆ ಇಲ್ಲಿ. ಇನ್ನು ನರ್ಸಿಂಗು ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗೆ 20,594 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಅಸಿಸ್ಟೆಂಟ್ ಹೆಲ್ತ್ ಆಫೀಸರ್ಗೆ ಜೂನಿಯರ್ ರೋಲ್ಗೆ 20,404 ರುಪೀಸ್ ಅಂದರೆ 20,404 ರೂಪಾಯಿ. ಸೊ ಇದೇ ಜೂನ್ 9ನೇ ತಾರೀಕು ವಾಕ್ ಇನ್ ಡ್ರೈವ್ ಇರೋದ್ರಿಂದ ಯಾರೆಲ್ಲ ಈ ಕ್ರೈಟೀರಿಯಾನ ಮ್ಯಾಚ್ ಮಾಡ್ತೀರಾ ಅವರು ಹೋಗಿ ಡೈರೆಕ್ಟ್ ಫೇಸ್ ಟು ಫೇಸ್ ಆಗಿ ಇಂಟರ್ವ್ಯೂ ಕೊಡ್ಬೋದು. ಲೊಕೇಶನನ್ನು ಇಲ್ಲಿ ಹಾಕಿರ್ತೀನಿ, ಇಂದಿರಾನಗರ್ ಲೊಕೇಶನ್ನು, ಜಿಲ್ಲಾ ಹೆಲ್ತ್ ಕೇರ್ ಸೆಂಟ್ರಲ್ಲಿ. ಅದಾದಮೇಲೆ ನಿಮಗೆ ಮೇಲ್ ID, ಅಫಿಷಿಯಲ್ ಅಡ್ರೆಸ್ ಬೇಕಂದ್ರೂ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಜಾಬ್ನ ಅಪ್ಲೈ ಮಾಡ್ಬೋದು. ಸೊ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಯಾಕಂದರೆ ಇನ್ನೂ 4 ದಿನ ಉಳಿದಿರೋದ್ರಿಂದ ತುಂಬ ಜನ ಜಾಬ್ ನೋಡ್ತಿರ್ತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ರೀಚ್ ಆಗಲಿ ಅಂತ. ಆ್ಯಂಡ್ ಇವತ್ತು ಜೂನ್ 5ನೇ ತಾರೀಕು ಆಗಿರೋದ್ರಿಂದ ಎನ್ವೈರ್ಮೆಂಟಲ್ ಡೇ, ಆ್ಯಸ್ ಯೂಶುವಲ್ ನಾವು ಹೇಳೋ ಥರ ಸೇವ್ ವಾಟರ್, ಸೇವ್ ನೇಚರ್. ಥ್ಯಾಂಕ್ ಯು.